ಅಥ್ಲೀಟ್ಸಲ್ಲಿ, ಆರ್ಟಿಸ್ಟಲ್ಲಿ, ಡಾನ್ಸರ್ಸಲ್ಲಿ ನಾವು ಗಮನಿಸಿರ್ತೀವಿ. ಎಷ್ಟೊಂದು ಮೂಮೆಂಟ್ಸ್ನ ಅವರು ಯಾವುದೇ ಒತ್ತಡ ಇಲ್ಲದೆ ಸ್ಮೂತಾಗಿ, ಸ್ವಿಫ್ಟಾಗಿ ಮಾಡಿರ್ತಾರೆ. ಅದೇ ಥರ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಸೈಕ್ಲಿಂಗ್ ಆಗಲಿ, ಟೈಪಿಂಗ್ ಆಗಲಿ ಅಥವಾ ಎಕ್ಸಸೈಸಸಲ್ಲಿ ಎಷ್ಟೊಂದು ಮೂಮೆಂಟ್ಸ್ನ ನಾವು ನಿರಂತರ ಪ್ರಾಕ್ಟೀಸ್ ಮಾಡಿದಾಗ ಕ್ರಮೇಣವಾಗಿ ಅದು ನಮ್ಮ ದೇಹದ ಮೆಮರಿಲಿ ಕುತ್ಕೊಳ್ಳುತ್ತೆ. ಆ ಮೆಮರಿಗೆ ಮಸಲ್ ಮೆಮರಿ ಅಂತ ಹೇಳ್ತೀವಿ. ಯಾವಾಗ ಯಾವ ಮೂಮೆಂಟ್ ನಮ್ಮ ದೇಹದ ಮಸಲ್ ಮೆಮರಿಲಿ ಕೂತಿರುತ್ತೋ ಆ ಮೂಮೆಂಟ್ನ ನಾವು ಯಾವುದೇ ಒತ್ತಡ ಇಲ್ಲದೆ ಆರಾಮಾಗಿ ಮಾಡಬಹುದು. ಎಕ್ಸಾಂಪಲ್ ಏನು ಅಂದರೆ, ನಾವು ಯಾವುದಾದ್ರು ಒಂದು ಇಂಜುರಿಯಿಂದ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಯಾವುದೋ ಪರ್ಸ್ನಲ್ ರೀಸನ್ಸಿಂದ ನಾವು ವರ್ಕೌಟಿಂದ ತುಂಬ ದಿನ ಗ್ಯಾಪ್ ತೊಗೊಂಡಿರ್ತೀವಿ. ಎಷ್ಟೊಂದು ಸಾರಿ ಸುಮಾರು ವರ್ಷಗಳಗಟ್ಟಲೆ ಗ್ಯಾಪ್ ತೊಗೊಂಡಿರ್ತೀವಿ. ತಿರ್ಗಾ ಯಾವಾಗ ವರ್ಕೌಟ್ನ ನಾವು ರೆಸ್ಯೂಮ್ ಮಾಡ್ತೀವಿ ಆವಾಗ ಆ ಮೂಮೆಂಟು ನಮ್ಮ ಮಸಲ್ಸು ಆ ಮೆಮರಿಯಿಂದ ಟ್ಯಾಪ್ ಮಾಡ್ಕೊಳ್ಳುತ್ತೆ. ಟ್ಯಾಪ್ ಮಾಡಿಕೊಂಡಾಗ ನಮ್ಮ ಮಸಲ್ಸು ಕ್ವಿಕ್ಕಾಗಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಆ ಮೂಮೆಂಟ್ನ, ಮತ್ತು ರಿಕವರಿ ಕೂಡ ತುಂಬ ಹೆಲ್ಪ್ ಆಗುತ್ತೆ.